ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಸವ ಜಯಂತಿ ವೇದಿಕೆಯಲ್ಲಿ ಬಿಜೆಪಿಯ ಬಣ ಬಳಿದಾಟ. ಹುಬ್ಬಳ್ಳಿಯ ಬಸವ ಜಯಂತಿ ವೇದಿಕೆಯಲ್ಲಿ ಭಿನ್ನಮತ ಸ್ಫೋಟಗೊಂಡಿರುವುದು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರು ಒಟ್ಟಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿದ್ದೇ ಇತ್ತು. ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಬಣಗಳು ಸೃಷ್ಟಿಯಾಗಿದ್ದಾವೆ. ಜಗದೀಶ್ ಶೆಟ್ಟರ್ ಬಣ ಒಂದು ಕಡೆ, ಮಹೇಶ್ ತೆಂಗಿನಕಾಯಿ ಅವರ ಬಣ ಮತ್ತೊಂದು ಕಡೆ, ಬೆಲ್ಲದವರ ಬಣ ಮತ್ತೊಂದು ಕಡೆ. ಹಿಂಗೆ ಬಣ ಬಡಿದಾಟ ಶುರುವಾಗ್ಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ. ಜಗದೀಶ್ ಶೆಟ್ಟರ್ ಬಣ ವರ್ಸಸ್ ತೆಂಗಿನಕಾಯಿ ಬಣದ ಗಲಾಟೆ. ಶೆಟ್ಟರ್ ನೇತೃತ್ವದಲ್ಲಿ ಸಂಚಲನ ಮೂಡಿಸ್ತಾ ಇರುವ ಒಂದು ಬಣ. ಬಸವ ಉತ್ಸವ ಸಮಿತಿ ವತಿಯಿಂದ ಅತಿಥಿಗಳ ಪಟ್ಟಿ ಅಂತಿಮವಾಗಿದೆ. ಇದರಿಂದ ಅಸಮಾಧಾನಗೊಂಡ ಮತ್ತೊಂದು ಬಣದಿಂದ ಪ್ರತ್ಯೇಕ ಆಚರಣೆ ಮಾಡಲಾಗ್ತಾ ಇದೆ. ಬಸವ ಜಯಂತಿ ಮುಗಿದರೂ ಪ್ರತಿಷ್ಠೆಯ ಗುದ್ದಾಟ ಮಾತ್ರ ಸ್ಟಾಪ್ ಆಗ್ತಾ ಇಲ್ಲ. ಸಮುದಾಯದ ಒಗ್ಗಟ್ಟನ್ನ ಪರೀಕ್ಷೆಗೆ ಒಡ್ಡಿದ ಎರಡೆರಡು ಬಣಗಳು. ರಾಜ್ಯ ರಾಜಕಾರಣಕ್ಕೆ ಶೆಟ್ಟರ್ ಕಂಬ್ಯಾಕ್ ಫಿಕ್ಸ್ ಎನ್ನುವಂತಿದೆ ಈ ವೇದಿಕೆ. ಮಹೇಶ್ ತೆಂಗಿನಕಾಯಿ ಮೂಲೆ ಗುಂಪು ಮಾಡೋದಕ್ಕೆ ಸಂಚು ನಡೆದಿದೆಯಾ? ಹಾಗಾದ್ರೆ ಬಸವ ಜಯಂತಿ ವೇದಿಕೆಯಲ್ಲಿ ಬಿಜೆಪಿಯ ಬಣ ಬಡಿದಾಟ ಸಾಬೀತಾಗಿರೋದು. ಹುಬ್ಬಳ್ಳಿಯ ಬಸವ ಜಯಂತಿ ವೇದಿಕೆಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಲಿಂಗಾಯತ ಸಮುದಾಯದ ಐಕ್ಯತೆ ಸಾರುವ ಬದಲು ಭಿನ್ನಮತ ಸ್ಫೋಟ ಆಗಿರೋದಿಲ್ಲ. ಎರಡೆರಡು ಕಾರ್ಯಕ್ರಮಗಳ ಆಯೋಜನೆಗೆ ವೇದಿಕೆ ಸಜ್ಜಾಗಿದೆ. ಈಗ ಜಗದೀಶ್ ಶೆಟ್ಟರ್ ಬಣ ಒಂದು ಕಡೆ ಆದ್ರೆ, ಮಹೇಶ್ ತೆಂಗಿನಕಾಯಿ ಹಾಲಿ ಶಾಸಕರು ಅವರ ಬಣ ಮತ್ತೊಂದು ಕಡೆ. ಜಗದೀಶ್ ಶೆಟ್ಟರ್ ಬಣ ವರ್ಸಸ್ ತೆಂಗಿನಕಾಯಿ ಬಣದ ನಡುವೆ ಗಲಾಟೆ ಆಗಿರೋದು. ಶೆಟ್ಟರ್ ಅವರ ನೇತೃತ್ವದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಒಂದು ಬಣ. ಬಸವ ಉತ್ಸವ ಸಮಿತಿ ವತಿಯಿಂದ ಅತಿಥಿಗಳ ಪಟ್ಟಿಯನ್ನು ಅಂತಿಮ ಮಾಡಲಾಗಿದೆ. ಇದರಿಂದ ಅಸಮಾಧಾನಗೊಂಡಿರುವಂಥ ಮತ್ತೊಂದು ಬಣ ಪ್ರತ್ಯೇಕವಾಗಿ ಬಸವ ಜಯಂತಿ ಆಚರಣೆಗೆ ಮುಂದಾಗಿರೋದು. ಬಸವ ಜಯಂತಿ ಮುಗಿದರೂ ಕೂಡ ಪ್ರತಿಷ್ಠೆಯ ಗುದ್ದಾಟ ನಿಲ್ತಾ ಇಲ್ಲ. ಸಮುದಾಯದ ಒಗ್ಗಟ್ಟನ್ನು ಪರೀಕ್ಷೆಗೆ ಒಡ್ಡಿದಾವೆ ಎರಡೆರಡು ಆಚರಣೆಗಳು. ರಾಜ್ಯ ರಾಜಕಾರಣಕ್ಕೆ ಶೆಟ್ಟರ್ ಕಂಬ್ಯಾಕ್ ಆಗೋದು ಫಿಕ್ಸ್ ಹಾಗಾದರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇತ್ತು. ಈಗ ನೋಡಿದರೆ ಈ ಗಲಾಟೆ, ಈ ಪ್ರತಿಷ್ಠೆಯ ಬಣ ಬಡಿದಾಟಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಶೆಟ್ಟರ್ ರಾಜ್ಯ ರಾಜಕಾರಣಕ್ಕೆ ಕಂಬ್ಯಾಕ್ ಮಾಡೋದು ಬಹುತೇಕ ಕನ್ಫರ್ಮ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮಹೇಶ್ ತೆಂಗಿನಕಾಯಿ ಈಗ ಅಂದರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸಂಸದರಾಗಿದ್ದಾರೆ. ಸೊ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಂಥ ಕ್ಷೇತ್ರಕ್ಕೆ ಈಗ ತೆಂಗಿನಕಾಯಿ ಅವರು ಶಾಸಕರಾಗಿದ್ದಾರೆ. ಸೊ ಈಗ ಇಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಂದಿದ್ದೇ ಆದರೆ ಮಹೇಶ್ ತೆಂಗಿನಕಾಯಿ ಮೂಲೆ ಗುಂಪು ಅಂತಾನೆ ಅರ್ಥ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಏನು ನಡೀತಾ ಇದೆ ಹುಬ್ಬಳ್ಳಿಯ ಬಿಜೆಪಿ ವಲಯದಲ್ಲಿ? ಯಾಕೆ ಅಂತ ಅಂದರೆ ಎರಡು ಬಣಗಳು ಸೃಷ್ಟಿಯಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ರಾಜಕೀಯದಲ್ಲಿ ಬಿಜೆಪಿಯಲ್ಲಿ ಎರಡು ಬಣಗಳು ಇರುವಂತದ್ದು ನಿಜ. 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಅವತ್ತು ಪ್ರಹ್ಲಾದ್ ಜೋಶಿ ಅವರ ಬಣದ ಕೈ ಮೇಲುಗೈ ಆಗಿತ್ತು. ಹಾಗಾಗಿ 2023ರಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೂಡ ಕೈ ತಪ್ಪಿತ್ತು. ಅದೇ ಕ್ಷೇತ್ರಕ್ಕೆ ಟಿಕೆಟ್ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಯಶಸ್ವಿ ಆಗಿದ್ರು. ಅದರ ಬಳಿಕ ಅವರು ಪಕ್ಷವನ್ನು ತೊರೆದು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಕಾಂಗ್ರೆಸ್ ಇಂದ MLC ಆದ್ರು. ತದ ಬಳಿಕ ಕಾಂಗ್ರೆಸ್ ಬಿಟ್ಟು ಮತ್ತೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಜಗದೀಶ್ ಶೆಟ್ಟರ್ ಅವರು ಗರ್ವಾಪ್ಸಿ ಆದ್ರು. ಇದು ಹಳೆಯ ಕಥೆ. ಆದ್ರೆ ಇದ್ದಂತಹ ಮನುಷ್ಯ, ರಾಜಕೀಯ ಮನುಷ್ಯ ಏನಿತ್ತು, ಎರಡು ಅದು ಮುಂದುವರಿದು ಅನ್ನುವಂಥದ್ದನ್ನ ಈಗಲೂ ಕೂಡ ಗೊತ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಅವರ ಮಾಡುವಂತಹ ಈ ಕಾರ್ಯಕ್ರಮ ಬಸವ ಜಯಂತಿ ಆ ಕ್ಷೇತ್ರದ ಶಾಸಕರ ಫೋಟೋ ಇಲ್ಲ, ಮಹೇಶ್ ತೆಂಗಿನಕಾಯಿ ಮತ್ತು ಅರವಿಂದ್ ಬೆಲ್ಲದ ಫೋಟೋ ಇಲ್ಲ ಅನ್ನುವಂತ ಒಂದು ಈಗ ಬಹಳಷ್ಟು ದೊಡ್ಡ ಮಟ್ಟ ಆಗ್ತಾ ಇದೆ. ಅದರಲ್ಲೂ ಹಿಂದೆ ಬೆಲ್ಲದವರ ರಾಜ್ಯದ ಫೋಟೋ ಇರಲಿಲ್ಲ. ಆಗ ದೊಡ್ಡ ಮಟ್ಟ ರಾಜ್ಯ ಮಟ್ಟದ ಕಚೇರಿವರೆಗೂ ದೂರುಗಳು ಬಂದಿತ್ತು. ಈಗಲೂ ಕೂಡ ಇಲ್ಲಿ ಮತ್ತೊಂದು ಬಣ ಸಮಾವೇಶ ಮಾಡ್ತಾ ಇದೆ. ಆ ಸಮಾವೇಶ ವೇದಿಕೆಯಲ್ಲಿ ಫೋಟೋ ಇಲ್ಲ, ಹಾಲಿ ಶಾಸಕ ಫೋಟೋ ಇಲ್ಲ. ಪ್ರಹ್ಲಾದ್ ಜೋಶಿ ಗುಂಪಿನಲ್ಲಿ ಇರುವಂತಹ ಪ್ರಹ್ಲಾದ್ ಜೋಶಿ ನಿಂತಿರುವಂತಹ ಪ್ರಹ್ಲಾದ್ ಜೋಶಿ ರಾಜಕೀಯವಾಗಿ ಮಹೇಶ್ ಸಿಂಗ್ ಅರವಿಂದ್ ಬೆಲ್ಲದವರಾಗಿ
ಈ ಇಬ್ಬರ ಇಲ್ಲದೆ ಇರೋದು ಅನ್ನುವಂತ ಒಂದು ಪ್ರಶ್ನೆ ಉತ್ಪನ್ನ ಓಕೆ ಮಾರುತಿ ಪಾವಗಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.